ನಮ್ಮ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಯಾರೇ ಆಗಲಿ ಒಂದೇ ಮನಸ್ಸಿನಿಂದ ಧ್ಯಾನಿಸಿದರೆ ಅವರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ. ಹಿಂದೆ ಭಸ್ಮಾಸುರನೆಂಬ ದಾನವ ರಾಕ್ಷಸನು ತನ್ನ ಇಷ್ಟಾರ್ಥ ದೈವವಾದ ಶಿವನನ್ನು ಕುರಿತು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಾನೆ. ತಪಸ್ಸಿಗೆ ಮೆಚ್ಚಿದ ಶಿವನು ಭಸ್ಮಾಸುರನಿಗೆ ನಿನ್ನ ಕೋರಿಕೆ ಏನು ಬೇಕು ಕೇಳು ಎಂದು ಹೇಳುತ್ತಾನೆ. ಭಸ್ಮಾಸುರನು ಈಶ್ವರನಿಂದ ತನಗೆ ಬೇಕಾದ ವರವನ್ನೇ ಪಡೆಯುತ್ತಾನೆ. ಆ ವರದ ಬಲದಿಂದ ಭಸ್ಮಾಸುರನು ವರ ಕೊಟ್ಟ ಈಶ್ವರನನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತಾನೆ. ಈಶ್ವರನನ್ನು ಈ ಸಂಕಷ್ಟದಿಂದ ಪಾರು ಮಾಡಲು ಈ ಜಗತ್ತಿನ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣನು ಒಂದು ಹೆಣ್ಣಿನ ರೂಪ ತಾಳಿ ಮೋಹಿನಿಯಾಗಿ ತನ್ನ ಮಾಯದ ಬಲೆಯಿಂದ ಭಸ್ಮಾಸುರನನ್ನು ಅದರೊಳಗೆ ಸಿಲುಕಿಸಿ ಭಸ್ಮಾಸುರನು ಪಡೆದ ವರದಿಂದಲೇ ಅವನನ್ನು ಭಸ್ಮ ಮಾಡುತ್ತಾನೆ. ಈ ದೃಶ್ಯಾವಳಿಗಳನ್ನು ತಮ್ಮ ಮುಂದೆ ನಮ್ಮ ಮಕ್ಕಳು ಮೋಹಿನಿ ಭಸ್ಮಾಸುರ ಎಂಬ ರೂಪಕದ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಸ್ಮಾಸುರ, ನಿನ್ನ ತಪಸ್ಸನ್ನು ನಾನು ಮೆಚ್ಚಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು. ದೇವ, ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗಬೇಕು. ಅಂತಹ ವರವನ್ನು ಕೊಡು ದೇವ. ಆಗಲಿ ಭಸ್ಮಾಸುರ, ತಥಾಸ್ತು, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ದೇವ, ನೀನು ಕೊಟ್ಟ ವರವು ಫಲಿಸುವುದೋ ಇಲ್ಲವೋ ಅಂತ ಪರೀಕ್ಷಿಸಬೇಕು. ಅದಕ್ಕೆ ನಾನು ನಿನ್ನ ತಲೆಯ ಮೇಲೆ ಕೈ ಇಡುತ್ತೇನೆ. ಪರೀಕ್ಷಿಸೋಣ. ನನ್ನ ಕೊಟ್ಟ ವರದಿಂದ ನಿನಗೆ ಶಾಪವಾಗುವಂತೆ ತೋರುತ್ತಿದೆಯಲ್ಲ. ನಾನು ಇಲ್ಲಿ ಒಂದು ಕ್ಷಣ ಇದ್ದರೆ ನನ್ನನ್ನೇ ಭಸ್ಮ ಮಾಡ್ತೀನಿ. ಭಸ್ಮಾಸುರ, ನನ್ನ ಕಾಳಿಗೆ ಸುದ್ದಿ ಕೇಳು ಕುಡಿ. ದೇವ, ನಿಲ್ಲು ನಿಲ್ಲು. ನಾರಾಯಣ, ಕಾಪಾಡು. ನಾರಾಯಣ, ಕಾಪಾಡು. ಕಳ್ಳರಂತೆ ಓಡಿ ಹೋದರೆ ನಾನು ಬಿಡುತ್ತೇನೆ, ಕಳ್ಳಸಕ್ಕಿ ಓಡಿ ಹೋದರೂ ಬಿಡುವುದಿಲ್ಲ. ನಾನು ಯಾರು? ಭಸ್ಮಾಸುರ. ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗಿ ಹೋಗುತ್ತಾರೆ. ನಾರಾಯಣ, ಕಾಪಾಡು. ನಾರಾಯಣ, ಕಾಪಾಡು. ಶಿವ, ಏನಾಯ್ತು? ಹೇಗೆ ಹೋದ ಭರತಾತ? ಭಸ್ಮಾಸುರ ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಕೊಟ್ಟ ವರದಿಂದ ನನ್ನನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದ್ದಾನೆ. ಭಸ್ಮಾಸುರನಿಗೆ ತಕ್ಕ ಪಾಠ ಕಲಿಸುವ ಸಮಯ ಬಂದಿದೆ. ಮುಂದೆ ಎಲ್ಲವನ್ನೂ ಮಾಡಬೇಕಿತ್ತು. ಮುಗುಳುನಗೆ ಬೀರುತ್ತಾ ಏನೋ ಉಪಾಯ ಮಾಡುವಂತೆ ತಲೆಯಾಡಿಸುತ್ತಾ ಒಂದು ಅತಿ ಸುಂದರವಾದ ಹೆಣ್ಣು ಮೋಹಿನಿಯ ರೂಪ ತಾಳುತ್ತಾನೆ.
ಬಯಸಿದರೆ ನಾನು ನಿನ್ನನ್ನು ಕಲ್ಯಾಣವಾಗುತ್ತೇನೆ. ಕಲ್ಯಾಣವೇ? ಅದು ನಿನ್ನೊಡನೆ. ನನ್ನನ್ನು ಕಲ್ಯಾಣವಾಗಲು ನೀನೇನು ಹರಿಯೇ ಅಥವಾ ಹರಳೆ? ನಾನು ಯಾರೆಂದು ತಿಳಿಯದೆ ನನ್ನನ್ನು ಪ್ರಶ್ನೆ ಮಾಡುತ್ತಿರುವೆಯಲ್ಲ. ಇರಲಿ, ನಾನು ಭಸ್ಮಾಸುರ ದಾನವ ಶಿರೋಮಣಿ. ಕ್ಷಣ ಮಾತ್ರದಲ್ಲಿ 3 ಲೋಕಗಳನ್ನು ಚಂಡಾಡಬಲ್ಲ 3 ಲೋಕದ ಗಂಡ. ನೀನು ಹೇಳುತ್ತಿದ್ದೆಯಲ್ಲ ಹರಿಯೋ ಹರನೋ ಎಂದು. ಅವರು ನನ್ನ ಜೊತೆ ಹೋರಾಡಲಾರರು. ಹೇಡಿಗಳು. ಮಾನವರೆಲ್ಲ ಜಂಬದಿಂದಲೇ ಕಾಲ ಕಳೆಯುತ್ತಾರೆ. ಅವರನ್ನು ನಂಬಬೇಡ ಎಂದು ನಮ್ಮಮ್ಮ ಆಗಾಗ ಹೇಳುತ್ತಾರೆ. ಭಲೇ ಸುಂದರಿ, ಭಲೆ. ನಿನ್ನ ಮಾತಿನಿಂದ ನನ್ನ ಮನಸ್ಸಿಗೆ ಕೊಂಚ ಬೇಸರವಿಲ್ಲ. ಏಕೆಂದರೆ ನೀನು ನನ್ನ ಮನಸ್ಸನ್ನು ಕದ್ದಿರುವ ಚಂದ್ರಚಕೋರಿ. ಬಾ, ಈಗಲೇ ನಮ್ಮ ಲೋಕಕ್ಕೆ ಹೋಗಿ ವೈಭವದಿಂದ ಕಲ್ಯಾಣವಾಗೋಣ. ಆಹಾ, ಬರುತ್ತೇನೆ ಬರುತ್ತೇನೆ. ಆದರೆ ಅದಕ್ಕೆ ಮೊದಲು ನೀನು ನನ್ನನ್ನು ಮೆಚ್ಚಿಸಬೇಕು. ಹೇಗೆ ಮೆಚ್ಚಿಸಲಿ? ನಿನ್ನೊಡನೆ ಯುದ್ಧ ಮಾಡೋಣವೇ? ನೀನು ಹೆಣ್ಣು. ಹೀಗಿರುವಾಗ ಹೇಗೆ ಮೆಚ್ಚಿಸಲಿ? ನನ್ನನ್ನು ಮೆಚ್ಚಿಸುವ ಪ್ರಯತ್ನ ಅದು ನಿನಗೆ ಬಿಟ್ಟಿದ್ದು. ಆದರೆ ನೀನು ನನ್ನೊಡನೆ ಸೋಲುವುದು ನಿಶ್ಚಿತ. 3 ಲೋಕದ ಗಂಡ ಚಕ್ರೇಶ್ವರ ಒಂದು ಹೆಣ್ಣಿನ ಜೊತೆ ಸೋತೋದನಲ್ಲ ಎಂದು ಎಲ್ಲರೂ ಅಣಕಿಸಿ ಮತ್ತು ನಗುವ ಹಾಗೆ ಆಗಬಾರದಲ್ಲ. ಸುಂದರಿ, ಈ ಭಸ್ಮಾಸುರ ಯಾರಿಗೂ ಸೋಲುವನಲ್ಲ. ಸೋತು ಉದಾಹರಣೆಯೂ ಇಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ನೃತ್ಯ ಮಾಡೋಣವೇ? ಏನು ನೃತ್ಯವೇ? ಹಾಗೆ ನೋಡಬೇಡ ಸುಂದರಿ, ನನಗೂ ನೃತ್ಯಕ್ಕೂ ಅಜಗಜಾಂತರ. ಆದರೆ ನಿನ್ನನ್ನು ಪಡೆಯುವುದಕ್ಕಾಗಿ ಅದಕ್ಕೂ ನಾನು ಸಿದ್ಧ. ಓಹೋ, ಹಾಗೋ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ಗನ್ನೆಯ ಪೆಟ್ಟು. ಈಗ ನಿನ್ನ ಸ್ಥಿತಿ ಹಾಗೇ ತೋರುತ್ತದೆ. ಆಗಲಿ, ನೀನು ನನ್ನೊಡನೆ ನೃತ್ಯ ಮಾಡಿ ತೋರಿಸು. ಅದರಲ್ಲಿ ನೀನು ಗೆದ್ದರೆ ನಾನು ನಿನ್ನನ್ನು ಕಲ್ಯಾಣವಾಗುತ್ತೇನೆ. ನೃತ್ಯ ಪ್ರಾರಂಭವಾಗಲಿ. ಎಲ್ಲ ಮಕ್ಕಳಿಗೂ ಒಂದು ಅಂತ್ಯವಿದೆ. ದಾನವರು ಎಷ್ಟೇ ಬುದ್ಧಿವಂತರಾದರೂ ದೈವರಿಂದಲೇ ಮಾಡಿ ತಕ್ಷಣವೇ ಅವರ ಸಾವು ಅವರ ಸಮೀಪದಲ್ಲಿ ಸುಳಿದಾಡುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಧರ್ಮವನ್ನು ಉಳಿಸಿದರೆ ಧರ್ಮವು ನಿನ್ನನ್ನು ಉಳಿಸುತ್ತದೆ. ಮೋಹದ ಮಾಯಕ್ಕೆ ಸಿಲುಕಿ ಮತಿಹೇಡಿಯಾದ ಭಸ್ಮಾಸುರನು ತನ್ನ ಅಂತ್ಯಕ್ಕೆ ತಾನೇ ಕಾರಣನಾಗುತ್ತಾನೆ. ಇದರಿಂದ ನಾವು ಕಲಿಯುವ ನೀತಿ ಏನೆಂದರೆ, ಯಾವಾಗಲೂ ನೀತಿಯನ್ನು, ಸತ್ಯವನ್ನು ಮತ್ತು ನ್ಯಾಯವನ್ನು ಪಾಲಿಸಿದರೆ ಅವುಗಳ ಶಕ್ತಿ ನಮ್ಮ ಜೀವನದಲ್ಲಿ ನಮ್ಮನ್ನು ಕೆಟ್ಟ ಸಂದರ್ಭಗಳಿಂದ, ಅನ್ಯಾಯದಿಂದ ಹಾಗೂ ಅಪಾಯದಿಂದ ರಕ್ಷಿಸುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಪುಟ್ಟ ಪಾತ್ರಧಾರಿಗಳ ಪರಿಚಯ: ವಿಷ್ಣುವಾಗಿ ಕೃತಿಕ್, ಯೋಗಿನಿಯಾಗಿ ಕೃತಿ,